ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಭಾರತದ ಸ್ವಾತಂತ್ರ್ಯ ಸಂಭ್ರಮದಂತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿಯನ್ನು ರಾಷ್ಟ್ರಾದ್ಯಂತ ಭಕ್ತಿ ಹಾಗೂ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇರುವುದು ನಮ್ಮ ಸೌಭಾಗ್ಯ ಅಂತ ತುಮಕೂರಿನಲ್ಲಿ ಗ್ರಾಮಾಂತರ ಮಾಜಿ ಶಾಸಕ ಗೌರಿಶಂಕರ್ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ತುಮಕೂರು ಗ್ರಾಮಾಂತರ ಕ್ಷೇತ್ರದ ಕಾಂಗ್ರೆಸ್ ಕಚೇರಿಯಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಜಿ ಶಾಸಕ ಗೌರಿಶಂಕರ್ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಿದರು. ಬಳಿಕ ಮಾತನಾಡಿದ ಅವರು, ಡಾಕ್ಟರ್ ಜಿ ಪರಮೇಶ್ವರ್ ನಮ್ಮ ಎರಡನೇ ಅಂಬೇಡ್ಕರ್ ಆಗಿದ್ದಾರೆ. ಯಾರಿಂದಲೂ ಸಾಧ್ಯವಾಗದಂತಹ ಅಂಬೇಡ್ಕರ್ ಪುತ್ಥಳಿ ಸ್ಥಾಪನೆ ವಿಚಾರದಲ್ಲಿ ಮಹತ್ವದ ಹೆಜ್ಜೆ ಇಟ್ಟಿದ್ದಾರೆ. ತುಮಕೂರಿನ ಜನತೆ ಅವರಿಗೆ ಆಭಾರಿಯಾಗಿದ್ದಾರೆ. ತುಮಕೂರು ಇತಿಹಾಸದಲ್ಲಿ ಹಬ್ಬದ ರೀತಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡಲಾಗ್ತಾ ಇದ್ದು ಹೆಮ್ಮೆಯ ವಿಷಯ. ನಾವೆಲ್ಲರೂ ಮುಕ್ತವಾಗಿ ಮಾತನಾಡ್ತಾ ಇದ್ದೇವೆ ಅಂದರೆ ಅದಕ್ಕೆ ಧ್ವನಿ ಕೊಟ್ಟವರೇ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು. ಹಾಗಾಗಿ ಅವರ ತತ್ವ ಆದರ್ಶಗಳನ್ನು ಯಥಾವತ್ತಾಗಿ ತುಮಕೂರು ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪಾಲಿಸ್ತಾ ಇದ್ದಾರೆ. ಇಂದು ತುಮಕೂರಿನಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಅಂಬೇಡ್ಕರ್ ಅವರ ಕಂಚಿನ ಪುತ್ಥಳಿ ಅನಾವರಣ ಕಾರ್ಯಕ್ರಮ ನಡೆಯುತ್ತದೆ. ಅಂಬೇಡ್ಕರ್ ಅವರ ಹೆಸರು ಬಳಸಿಕೊಂಡು ಸಂಘಟಿತರಾದವರು ಶೋಷಿತ ವರ್ಗಗಳ ಅಭ್ಯುದಯಕ್ಕೆ ಕಟ್ಟುಬದ್ಧವಾಗಿರಬೇಕು. ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಓದಬೇಕಾದ್ರೆ ಇಡೀ ಜೀವನವೇ ಬೇಕಾಗುತ್ತೆ. ಹಾಗಾಗಿ ಅವರ ಜಯಂತಿಯ ಜೊತೆ ಅವರಂತೆ ನಾವೆಲ್ಲರೂ ನಡೆಯಬೇಕು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು. ಅಂಬೇಡ್ಕರ್ ಸಾಹೇಬರಿಗೆ ಈಗ ಯಾವ ರೀತಿಯಾಗಿ RSS ಯಾವ ರೀತಿ ಮಾಡಿದ್ರು, ಬಿಜೆಪಿ ಯಾವ ರೀತಿ ಅಗೌರವ ಸೂಚಿಸುವಂಥ ಕೆಲಸವನ್ನು ಮಾಡ್ತಾರೆ ಅಂತ ಕೂಡ ಈಗೆಲ್ಲ ಜಗದೀಶ್ ಅವರು ಮಾತಾಡಬೇಕಾದ್ರೆ ಹೇಳ್ತಾರೆ. ಪ್ರತಿಯೊಂದು ವಿಚಾರ ಕೂಡ ಎಲ್ಲ ಅವ್ರದೇ ಅಂತ ಯುವಕರುಗಳು ನೀವು ಏನು ಮಾಡಬೇಕು ಅಂತ ಇದು ಹೆಚ್ಚಿಸಬೇಕಾಗ್ತದೆ. ಇದು ಭಾಳ ಈ ಕಾರ್ಯಕ್ರಮ ಅಲ್ಲ ನಾವು ಮಾಡೋವಂಥದ್ದು. ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮ ಇದೇನು ಅಂಬೇಡ್ಕರ್ ಜಯಂತಿ ಒಂದೇ ದಿವಸ ಮಾಡಬೇಕು ಅಂತೇನಿಲ್ಲ. 365 ದಿವಸ ಕೂಡ ನಾವು ಮಾಡುವಂಥ ಜಯಂತಿ ಅಂಬೇಡ್ಕರ್ ಅವ್ರ ಜಯಂತಿ. ಸೊ ಹಾಗಾಗಿ ನೀವು ಕೂಡ ಒಂದು ಕಾರ್ಯಕ್ರಮ ಮಾಡಬೇಕಾದಾಗ ಒಟ್ಟಿಗೆ ಮೀಟಿಂಗ್ ಮಾಡಿ ಕರಿ. ನಾವು ಕೂಡ ತುಮಕೂರು ಗ್ರಾಮಾಂತರದಲ್ಲಿ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮ ಮಾಡೋದಲ್ಲ, ಅದನ್ನು ಬೇರೆ ತಾಲೂಕು ಮಾದರಿ ಆಗಬೇಕಾಗ್ತದೆ. ಆ ಥರ ಒಂದು ಕಾರ್ಯಕ್ರಮಗಳನ್ನು ನಾವು ಕೊಡ್ತಾರೆ. ಬೇರೆ ತಾಲೂಕವರು ಅವ್ರು ಮಾನವರಪ್ಪ ನಾವು ಮಾಡಬೇಕು ಅನ್ನೋಷ್ಟು ಅವ್ರಿಗೂ ಕೂಡ ಹುಮ್ಮಸ್ಸು ಬರಲಿ ರೀತಿ ನಾವು ಕೆಲಸ ಮಾಡಬೇಕಾಗ್ತದೆ. ಸೊ ಆ ನಿಟ್ಟಿನಲ್ಲಿ ಇವತ್ತು 12 ಅಡಿ ಕಂಚಿನ ಒಂದು ಪ್ರತಿಮೆಯನ್ನು ಇವತ್ತು ಪುತ್ಥಳಿಯನ್ನು ಡಾಕ್ಟರ್ ಬಾಬಾ ಸಾಹೇಬರ ಪುತ್ಥಳಿಯನ್ನು ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ. ಆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸೋಣ. ನಿಮ್ಮ ಪರವಾಗಿ ನಾವು ಇದ್ದೇವೆ. ಮತ್ತು ಈಗಾಗಲೇ ನಾನು ಕೂಡ ಇಲ್ಲಿ ನಮ್ಮ ಸ್ನೇಹಿತರುಗಳು ಒಂದು ಆದಿ ಜಾಂಬವ ಶಕ್ತಿ ಸೇನೆ ಅನ್ನತಕ್ಕಂಥದ್ದು ಒಂದು ಛಲವಾದಿ ಸಂಘ ಅಂತೇಳಿ 2 ಸಂಘಗಳು ತಾವೇನು ಮಾಡ್ಕೊಂಡಿದ್ದೀರಿ. ಆ ಚಾಲನೆ ಸಂಘ ಸುಮ್ಮನೆ ಇರಬಾರ್ದು. ಇಂಥ ಜನಪರ ಕಾರ್ಯ ಯಾವಾಗ ಅಂಬೇಡ್ಕರ್ ಅವ್ರಿಗೆ ನೆಮ್ಮದಿ ಸಿಗುತ್ತೆ, ಖುಷಿ ಸಿಗುತ್ತೆ, ಅವರೆಲ್ಲ ಒಂದು ಕಡೆ ಮೇಲಿದ್ದರೂ ಕೂಡ ಅವ್ರಿಗೆ ಸಂತೋಷ ಆಗಬೇಕು ಅಂತ ನಾವೆಲ್ಲ ಏನು ಮಾಡಬೇಕು. ನಾನು ಕೇಳಿ ಸಾರ್ವಜನಿಕ ಸಹಾಯ ಮಾಡೋಕ್ಕಾಗಲ್ಲ. ಸಹಾಯ ಮಾಡೋ ಶಕ್ತಿ ಇರೋರನ್ನ ಕರ್ಕೊಂಡೋಗಿ ಸಹಾಯ ಮಾಡಿಸಿದ್ರೆ ಅವ್ರಿಗಾಗ ಸಂತೋಷ ಬೇರೆ ಯಾರಿಗೂ ಆಗಲ್ಲ ಅಂತ ನಾನು ಹಾಗಾಗಿ ನಾನು ಶಕ್ತಿ ಸೇರಿದವರಿಗೆ ನಾನು ಮಾಹಿತಿ ಕೊಡೋದಿಷ್ಟೇ. ಉಪಯೋಗಿಸ್ಕೊಳ್ಳಿ. ಸೊಸೈಟಿನಲ್ಲಿ ಎಷ್ಟೋ ಜನ ಇವತ್ತು ಕೂಡ ಓದಬೇಕು ಅಂತ ಶಕ್ತಿ ಇದೆ, ಆದರೆ ದೇವರು ಸರಸ್ವತಿ ಹೊಂದ್ಬಿಟ್ಟವಳೆ ಓದ್ಸೋಕ್ಕಾಗ್ತಲ್ಲ. ಅವ್ರ ತಂದೆ ತಾಯಿಗಳು ಭಾಳ ಕಷ್ಟದವ್ರು ಇವತ್ತು. ಕೇವಲ 10,000 ರೂಪಾಯಿ ಕಟ್ಟಕ್ಕಾಗದೇ ಇರೋಂಥ ಎಷ್ಟೋ ವಿದ್ಯಾವಂತ ಯುವಕರು ಇವತ್ತು ಕೇವಲ 10,000 ರೂಪಾಯಿ ಕಟ್ಟಕ್ಕಾಗದೇ ಇರತಕ್ಕಂಥ ಕುಟುಂಬಗಳು ಇವತ್ತು ಎಷ್ಟೋ ಸಾವಿರಾರು ಕುಟುಂಬ ನಮ್ಮ ತಾಲೂಕಿನಲ್ಲೇ ಇದ್ದಾರೆ. ಅದೇ ರೀತಿ ತುಮಕೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಕಾರ್ಯಕರ್ತರ ಸಮ್ಮುಖದಲ್ಲಿ ಆಚರಣೆ ಮಾಡಲಾಯಿತು. ಈ ವೇಳೆ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಶ್ರೀನಿವಾಸ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿರುವ ಸಂವಿಧಾನವನ್ನು ಜಾಗರೂಕತೆಯಿಂದ ಕಾಪಾಡಿಕೋಬೇಕು. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇಂದು ತುಮಕೂರಿನಲ್ಲಿ ಕಂಚಿನ ಪುತ್ಥಳಿ ಅನಾವರಣ ಮಾಡ್ತಾ ಇರೋದು ಅವರ ಬದ್ಧತೆಗೆ ಹಿಡಿದ ಕನ್ನಡಿಯಾಗಿದೆ. ನಾವೆಲ್ಲರೂ ಅಂಬೇಡ್ಕರ್ ಅವರ ದಾರಿಯಲ್ಲಿ ಸಾಗಿ ಸಂಘಟಿತರಾಗಿ ಹೋರಾಡಬೇಕಾಗಿದೆ ಅಂತ ತಿಳಿಸಿದರು. ಹೀಗೆ ಸಮಾನತೆ ಅಂತ ಅಂದಾಗ ರಾಜಕಾರಣವಾಗಿ ಮಾತಾಡೋ ವೇದಿಕೆಗಳಲ್ಲಿದ್ದಾಗ ಮಾತಾಡಿ. ಗಣಪತಿ ಹಬ್ಬಕ್ಕೆ ಹೋಗಿ ಬಿಜೆಪಿನ ಬೈಯಿರಿ ಅಂತ ನಾನು ಹೇಳಲ್ಲ, ನಾನು ಮಾತಾಡಲ್ಲ. ಗಣಪತಿ ಹಬ್ಬಕ್ಕೆ ಹೋದಾಗ ಗಣಪತಿ ಹಬ್ಬದ ಬಗ್ಗೆ ಮಾತಾಡಿ. ರಾಜಕಾರಣದ ವೇದಿಕೆಗಳನ್ನು ಸೃಷ್ಟಿ ಮಾಡ್ಕೊಳ್ಳಿ ಅಂತ ನಾನು ಕೇಳ್ತೀನಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರೋ ಸಂವಿಧಾನವನ್ನ ಉಳಿಸೋ ಜವಾಬ್ದಾರಿ ಎಲ್ಲರದ್ದು ಇದೆ. ಮತ್ತೆ ಒಂದು ಹೋರಾಟ ಆಗ್ಬೇಕು, ನಾವೆಲ್ಲ ಏನು ದೇಶ ಪ್ರೇಮಿಗಿರ್ತಾರ, ನಾವೆಲ್ಲ ಜೈಲಿಗೆ ಹೋಗಿ ಬಂದು ಭಗತ್ ಸಿಂಗ್ ತರ ನೇಣ ಹಾಕ್ಬೇಕು ಅನ್ನೋದು ಏನೂ ಇಲ್ಲ. ಅವರ ಆಶಯದಲ್ಲಿ ನಮ್ಗೆಲ್ಲ ವಾಕ್ ಸ್ವಾತಂತ್ರ್ಯ ಇದೆ, ಎಲ್ಲಿ ಬೇಕಾ ಹೋಗ್ಬೋದು ಬರ್ಬೋದು, ಎಲ್ಲ ಫೆಸಿಲಿಟಿ ಇದ್ದಾಗ ಇವತ್ತು ನೀವು ಶೋಷಿತರ ಪರವಾಗಿ ಧ್ವನಿ ಎತ್ತೋದು ಸುಲಭ ಇದೆ. ನಾನು ಹೇಳೋದು 135 ವರ್ಷದ ಹಿಂದೆ ಅವ್ರು ಹುಟ್ಟಿದಂತ ಸಂದರ್ಭದಲ್ಲಿ ಹೆಂಗಿತ್ತು, ಅವತ್ತು ಅವ್ರು ಧ್ವನಿ ಎತ್ತಿದ್ದು ಇವತ್ತು ನೀವು ಬಹುಶಃ ಪ್ರಧಾನಮಂತ್ರಿ ಬಗ್ಗೆ ಬೈದಂಗೆ. ಆ ತಾಕತ್ತಿಲ್ಲ ನಮ್ಗೆ, ಯಾಕೆ ಬೈದ್ರೆಲ್ಲ ಹೇಳ್ಕೊಂಡು ಹೋಗ್ಬಿಡ್ತಾನೆ ಅಂತ. ಅವತ್ತು ಹಂಗಿತ್ತು. ಕೇವಲ ಅಸ್ಪೃಶ್ಯತೆ ಬಗ್ಗೆ ಮಾತಾಡಿದ್ರೆ ತಗೊಂಡೋಗಿ ಊರಿಂದ ಆಚೆಗಡೆ ಬಿಡೋರು. ಅವತ್ತು ಆ ದಿಟ್ಟ ನಿರ್ಧಾರ ಅವ್ರು ಮಾಡಿದ್ರಲ್ಲ, ಇವತ್ತು ಯಾಕೆ ನಾವು ಮಾಡಕ್ಕಾಗ್ತಾ ಇಲ್ಲ? ಇವತ್ತು ನಮ್ಗೆಲ್ಲ ಫೆಸಿಲಿಟಿ ಇದೆಯಲ್ಲ, ನಾವ್ ಹೇಳಿದ್ದನ್ನ ಪೇಪರ್ ಅವ್ರ ಪಾಪ ಮಾಧ್ಯಮ ಮಿತ್ರರೆಲ್ಲ ಚಾಪಿಸ್ತಾರೆ ಮಾಡಿ.
ಹೇಳಿ, ಅವ್ರ ವಿರುದ್ಧ ಹೇಳಿಕೆಗಳನ್ನ ಕೊಡಿ, ಮಾತಾಡಿ, ಸಂವಿಧಾನವನ್ನ ಉಳಿಸೋ ಕೆಲಸ ಮಾಡಿ. ಅಂಬೇಡ್ಕರ್ ಸಾಹೇಬ್ರ ಪುತ್ಥಳಿಕೆ ಇವತ್ತೇನು ಬಾಬಾ ಇದು ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾಡಿದ್ದಾರೆ, ಅದನ್ನ ಕಾರ್ಯಕ್ರಮದಲ್ಲಿ ಗ್ರಾಮಾಂತರ ಹಾಗೂ ಜಿಲ್ಲಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು. ಪ್ರವೀಣ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತಿಯ ಪ್ರಯುಕ್ತ ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆ ವತಿಯಿಂದ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ತುಮಕೂರು ನಗರದ ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆ ವತಿಯಿಂದ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು 134ನೇ ಜನ್ಮ ದಿನಾಚರಣೆಯನ್ನು ಪುಷ್ಪ ನಮನ ಸಲ್ಲಿಸುವ ಮೂಲಕ ಆಚರಿಸಲಾಯಿತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನಮಗೆ ನೀಡಿರುವ ಸಂವಿಧಾನವು ಬಹಳ ದೊಡ್ಡದು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ತೋರಿದ ದಾರಿಯಲ್ಲಿ ಯುವ ಪೀಳಿಗೆ ನಡೆಯಬೇಕು. ಅವರ ಆದರ್ಶವನ್ನು ಮೈಗೂಡಿಸಿಕೊಳ್ಬೇಕು. ಅಂಬೇಡ್ಕರ್ ಅವರು ಒಂದು ಸಮುದಾಯದ ನಾಯಕರಲ್ಲ, ಎಲ್ಲ ಸಮುದಾಯಕ್ಕೂ ನಾಯಕರು. ಅವರು ತೋರಿದ ಮಾರ್ಗದಲ್ಲಿ ನಮ್ಮ ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆ ಸಹ ಬದ್ಧವಾಗಿದೆ. ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲರೂ ಸಹ ಅಣ್ಣ ತಮ್ಮಂದಿರ ರೀತಿಯಲ್ಲಿ ಬಾಳ್ವೆ ನಡೆಸುತ್ತಿದ್ದು, ಯಾವುದೇ ಸಾಮಾನ್ಯ ವ್ಯಕ್ತಿಗೆ ತೊಂದರೆಯಾದಾಗ ನಮ್ಮ ಸಂಘಟನೆ ಮುಂದೆ ನಿಂತು ನ್ಯಾಯ ಒದಗಿಸುವ ಕೆಲಸ ಮಾಡುತ್ತಾ ಬಂದಿದೆ ಅಂತ ತಿಳಿಸಿದರು. ನಮಸ್ಕಾರ. ಇವತ್ತು ನಾವು ನಮ್ಮ ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆಯಿಂದ ನಮ್ಮ ಜಿಲ್ಲೆಯಿಂದ ಮತ್ತು ನಮ್ಮ ತಾಲೂಕು ವತಿಯಿಂದ ಎಲ್ಲ ತಾಲೂಕರು ಸೇರಿ ಗುಬ್ಬಿ ಆಗಿರ್ಬೋದು, ಮಧುಗಿರಿ ಆಗಿರ್ಬೋದು, ಇತರೆ ಗ್ರಾಮಾಂತರ ಎಲ್ಲ ಸಿರಾ ತಾಲೂಕು, ಪ್ರತಿ ತಾಲೂಕು ಎಲ್ಲ ಸೇರಿ ಇವತ್ತು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಮಾಡ್ತಾಯಿದ್ದೀವಿ. 134ನೇ ಜಯಂತಿಯನ್ನು ಮಾಡ್ತಾಯಿದ್ದೀವಿ. ಎಲ್ಲ ನಮ್ಮ ಕರ್ನಾಟಕ ಸಮಸ್ತ ಜನತೆಗೆ ಶುಭಾಶಯನ ಕೊಡ್ತಾಯಿದ್ದೀವಿ ಮತ್ತು ಅನ್ನದಾನ ಇಟ್ಕೊಂಡಿದ್ದೀವಿ. ನಮ್ಮ ಎಲ್ಲರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಾನು ನಿಮ್ಮ ಸಂಘಟನೆಯಿಂದ ಮುಂದೆ ಇನ್ನೂ ಏನೇನು ಕಾರ್ಯಕ್ರಮಗಳು ಮಾಡ್ತೀವಿ? ಖಂಡಿತ ಸರ್, ಯಾಕಂದರೆ ನಿಮ್ಮ ಸಂವಿಧಾನದಲ್ಲಿ ಇರುವಂಥ ಹಕ್ಕುಗಳು ಖಂಡಿತ ಎಲ್ಲರಿಗೂ ತಲುಪಿಸುವಂಥ ಕೆಲಸ ಮಾಡ್ತೀವಿ ನಾವು. ಯಾಕಂದರೆ ಆಮೇಲೆ ಪ್ರತಿಯೊಂದು ಎಲ್ಲ ಕಡೆ ಹೋಗ್ತಾ ಇದ್ರು ಕೂಡ ಹಾಸ್ಪಿಟಲ್ ಆಗಿರ್ಬೋದು, ಏನೇ ಒಂದು ಕಾರ್ಯಕ್ರಮದಲ್ಲೂ ತುಂಬ ಅನ್ಯಾಯ ಆಗ್ತಾಯಿದೆ. ಹಾಗಾಗ್ಬಿಟ್ಟು ಇದ್ರ ಪರ ಹೋರಾಡ್ತೀವಿ ಅಂತ ಹೇಳ್ತೀವಿ ನಾವು, ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್. ಇದು ಬಂದು ಒಂದು ತಾಲೂಕಿಗೆ ಸೀಮಿತ ಅಲ್ಲ, ಒಂದು ಇದಕ್ಕೆ ಅಂತ ಒಂದು ಜಾತಿಗೆ ಅಂತ ಸೀಮಿತ ಅಲ್ಲ. ಇದು ಎಲ್ಲ ಜಾತಿ ಒಂದೇ, ಎಲ್ಲ ವರ್ಗದವರು ನಾವೆಲ್ಲ ಅಣ್ಣ ತಮ್ಮಂದರಾಗಿ ಅವತ್ತಿಂದ ಬಂದಿದ್ದು ಇಷ್ಟು ವರ್ಷದಿಂದ. ಹಾಗಾಗಿ ಇದು ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆ ಅಂತ ನಾವು ಮಾಡಿರೋದು ಸಂಘನ. ಹಾಗಾಗಿ ಇಲ್ಲಿ ಶಿರಾ ಅಧ್ಯಕ್ಷ ಆಗಿರ್ಬೋದು, ಶಿರಾ ತಾಲೂಕು ಅಧ್ಯಕ್ಷರು, ಶಿರಾ ಉಪಾಧ್ಯಕ್ಷರು, ಮಧುಗಿರಿ ಅಧ್ಯಕ್ಷರು, ಮಧುಗಿರಿ ಉಪಾಧ್ಯಕ್ಷರು ಮತ್ತು ಗುಬ್ಬಿ ಅಧ್ಯಕ್ಷರು, ಗುಬ್ಬಿ ತಾಲೂಕು ಅಧ್ಯಕ್ಷರು, ಗ್ರಾಮಾಂತರ ಅಧ್ಯಕ್ಷರು, ಎಲ್ಲ ತಾಲೂಕು ಅಧ್ಯಕ್ಷರುಗಳು ಹಾಗೂ ಸೇರಿಕೊಂಡು ಇವತ್ತು ತುಮಕೂರು ಗ್ರಾಮಾಂತರದಲ್ಲಿ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಏರ್ಪಡೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಹಾಗಾಗಿ ಮಧ್ಯಾಹ್ನ ಊಟ ಅನ್ನದಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಹಾಗಾಗಿ ಗಣೇಶ ಹಬ್ಬ ಆಗಿರ್ಬೋದು, ಒಂದು ಜಯಂತಿ ಆಗಿರ್ಬೋದು, ಯಾವುದೇ ಒಂದು ಮುಸ್ಲಿಮ್ಸು ಮೊನ್ನೆ ಒಂದು ಹಬ್ಬ ಆಯಿತು, ಯಾವುದೇ ಒಂದು ರಂಜಾನ್ ಹಬ್ಬ ಆಗಿರ್ಬೋದು, ಎಲ್ಲರೂ ನಾವು ಈ ಥರ ಅಣ್ಣ ತಮ್ಮದಿರ ಥರ ಒಗ್ಗಟ್ಟಾಗಿದ್ದು ಎಲ್ಲ ಯಾವುದೇ ಒಂದು ಹಬ್ಬ ಬಂದರೂ ಈ ಥರ ಒಗ್ಗಟ್ಟಲ್ಲಿ ನಾವು ಎಲ್ಲರೂ ಜೊತೆಯಲ್ಲೇ ಒಂದೊಂದು ಹಬ್ಬ ಮಾಡ್ತಾಯಿದ್ದೀವಿ. ಹಾಗಾಗಿ ಮುಂದಕ್ಕೂ ಇದೇ ಥರ ನಾವು ಮಾಡ್ಕೊಂಡು ಹೋಗ್ತೀವಿ. ಯಾವುದೇ ಒಂದು ಯಾರಿಗೆ ಒಂದು ಏನೇ ತೊಂದರೆ ಆದ್ರೂ ಇದೇ ಥರ ನಮ್ಮ ಸಂಘಟನೆಯಲ್ಲಿ ನಾವೆಲ್ಲರೂ ಧ್ವನಿ ಎತ್ತುತ್ತೀವಿ. ಎಲ್ಲದಕ್ಕೂ ನಾವೆಲ್ಲರೂ ಬಂದೇ ಬರ್ತೀವಿ. ಎಲ್ಲ ನಮ್ಮ ಸಂಘ ಇದೇ ಸಂದರ್ಭದಲ್ಲಿ ಸಂಘದ ಸದಸ್ಯತ್ವವನ್ನು ಪಡೆದು ಸಂಘಕ್ಕೆ ಸೇರ್ಪಡೆಯಾದರು. ನಾಡಿನ ಸಮಸ್ತ ಜನತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 134ನೇ ಜಯಂತಿಯ ಶುಭಾಶಯಗಳನ್ನು ತಿಳಿಸಿದರು. ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಅಸ್ಲಾಂ ಪಾಷಾ, ಜಿಲ್ಲಾ ಉಪಾಧ್ಯಕ್ಷ ದರ್ಶನ್ ಹಾಗೂ ಸಂಘದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಅಂಜನ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ಪಾವಗಡ ತಾಲೂಕಿನ ಗುಮ್ಮಘಟ್ಟ ಗ್ರಾಮದ ವ್ಯಾಪ್ತಿಯಲ್ಲಿ ಬರುವ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಗುಮ್ಮಘಟ್ಟ ಗ್ರಾಮದ ಪ್ರಮುಖ ಕಾಂಗ್ರೆಸ್ ಮುಖಂಡರಾದ ಕೆ ಶ್ರೀನಿವಾಸುಲು ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸಂಘದ ಆಡಳಿತ ಮಂಡಳಿಯ ಚುನಾವಣೆ ಇತ್ತೀಚೆಗೆ ನಡೆದಿದ್ದು, ಅಧ್ಯಕ್ಷ ಸ್ಥಾನಕ್ಕೆ ಶ್ರೀನಿವಾಸುಲು ಅವರೊಬ್ಬರು ನಾಮಪತ್ರ ಸಲ್ಲಿಸಿದರು. ಹೀಗಾಗಿ ಅವರನ್ನು ಅವಿರೋಧವಾಗಿ ಅಧ್ಯಕ್ಷರೆಂದು ಆಯ್ಕೆ ಮಾಡಲಾಗಿದೆ ಅಂತ ಚುನಾವಣಾ ಅಧಿಕಾರಿಗಳು ತಿಳಿಸಿದ್ದಾರೆ. ಕೆ ಶ್ರೀನಿವಾಸುಲು ಅವರು ಗ್ರಾಮದಲ್ಲಿ ಸಕ್ರಿಯವಾಗಿ ಗುರುತಿಸಿಕೊಂಡಿದ್ದು, ರೈತರು ಹಾಗೂ ಗ್ರಾಮದ ಅಭಿವೃದ್ಧಿಗೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ. ಅವರ ಅವಿರೋಧ ಆಯ್ಕೆಯು ಗ್ರಾಮಸ್ಥರಲ್ಲಿ ಸಂತಸ ಮೂಡಿಸಿದೆ. ಕೆ ಶ್ರೀನಿವಾಸುಲು ಮಾತನಾಡಿ, ತಮ್ಮ ಮೇಲೆ ವಿಶ್ವಾಸವಿಟ್ಟು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿರುವ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸಿದರು. ಮುಂಬರುವ ದಿನಗಳಲ್ಲಿ ಸಂಘದ ಸದಸ್ಯರ ಹಿತ ಕಾಪಾಡುವುದು ಮತ್ತು ರೈತರ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಭರವಸೆ ನೀಡಿದರು. ಮಾನ್ವಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮಾನ್ವಿ ನಗರದಲ್ಲಿ 134ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಭಾವಚಿತ್ರ ಮೆರವಣಿಗೆ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜಿ ಹಂಪಯ್ಯ ನಾಯಕ್ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಬಡತನ ನಿರ್ಮೂಲನೆ, ಶೋಷಣೆಯಿಂದ ಮುಕ್ತ ಸಮಾಜ ಹಾಗೂ ಸಮಾನತೆ ಆಧಾರಿತ ಭಾರತ ನಿರ್ಮಾಣ ಎಂಬ ಮಹಾದೃಷ್ಟಿಕೋನ ಹೊಂದಿದ ಡಾಕ್ಟರ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನ ಶಿಲ್ಪಿಯಾಗಿ ದೇಶದ ಭವಿಷ್ಯಕ್ಕೆ ದಿಕ್ಕು ನೀಡಿದರು. ಅವರ ಆದರ್ಶಗಳು, ಚಿಂತನೆಗಳು ಮತ್ತು ತತ್ವಗಳು ಇಂದಿನ ಪೀಳಿಗೆಗೆ ಮಾರ್ಗದರ್ಶನವಾಗಲಿ. ಸಮಾಜದ ಪ್ರತಿಯೊಬ್ಬರೂ ಮಾನವೀಯತೆ, ಶ್ರಮ ಮತ್ತು ನ್ಯಾಯ ತತ್ವದೊಂದಿಗೆ ಜೀವಿಸುವ ನಿಟ್ಟಿನಲ್ಲಿ ಅವರ ಜೀವನ ನಮ್ಮೆಲ್ಲರಿಗೂ ಪ್ರೇರಣೆಯಾಗಿದೆ ಅಂತ ತಿಳಿಸಿದರು.
ಈ ಸಂದರ್ಭದಲ್ಲಿ ಶಾಸಕರಾದ ಗಂಗಾಧರ್ ನಾಯಕ್, ಶಾಸಕರ ಸುಪುತ್ರರಾದ ಶಿವರಾಜ್ ನಾಯಕ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಹನುಮೇಶ್ ಮುದ್ಲಾಪುರ್ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಕೋಲಾರದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆರವಣಿಗೆ ವೇಳೆ ಪೈಪೋಟಿ ಉಂಟಾಗಿದ್ದು, ಕ್ಲಾಕ್ ಟವರ್ ಕಡೆಗೆ ಮೆರವಣಿಗೆ ಸಾಗಲೇಬೇಕು ಅಂತ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಪಟ್ಟು ಹಿಡಿದಿದ್ದರಿಂದ ಸ್ಥಳದಲ್ಲಿ ಕೆಲಕಾಲ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಕೋಲಾರದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆರವಣಿಗೆ ವೇಳೆ ಮಾಜಿ ಸಂಸದ ಮುನಿಸ್ವಾಮಿ ಹಾಗೂ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ಮಧ್ಯೆ ಮಾತಿನ ಚಕಮಕಿ ಉಂಟಾಗಿದ್ದು, ಕ್ಲಾಕ್ ಟವರ್ ರಸ್ತೆಯಲ್ಲಿ ಅಂಬೇಡ್ಕರ್ ಪಲ್ಲಕ್ಕಿ ಮೆರವಣಿಗೆಗೆ ಅವಕಾಶ ನೀಡದಿದ್ದರೂ ಕ್ಲಾಕ್ ಟವರ್ ಕಡೆಗೆ ಹೋಗೋದಾಗಿ ಮುನಿಸ್ವಾಮಿ ಎಚ್ಚರಿಸಿದ್ರು. ಮೆರವಣಿಗೆಗೆ ಅವಕಾಶ ನೀಡಿ ಅಂತ ಕೋಲಾರ ಎಸ್ಪಿ ನಿಖಿಲ್ಗೆ ಸಚಿವ ಬೈರತಿ ಸುರೇಶ್ ಸೂಚಿಸಿದ್ರು. ಅಂಬೇಡ್ಕರ್ ಪಲ್ಲಕ್ಕಿ ಹೊತ್ತಿದ ಮೆರವಣಿಗೆಯ ಟ್ರ್ಯಾಕ್ಟರ್ ಚಲಾಯಿಸಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಮುನ್ನಡೆಸಿದ್ರು. ಈ ವೇಳೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಕೋಲಾರ ಎಸ್ಪಿ ನಿಖಿಲ್ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿತ್ತು. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಕೋಲಾರದ ಶ್ರೀನಿವಾಸಪುರದಲ್ಲಿ ಅರಣ್ಯ ಇಲಾಖೆ ಹಾಗೂ ರೈತರ ಮಧ್ಯೆ ಸಂಘರ್ಷ ಮುಂದುವರೆದಿದ್ದು, ರೈತ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದಂತಹ ಘಟನೆ ನಡೆದಿತ್ತು. ಮಾವಿನ ನಗರ ಶ್ರೀನಿವಾಸಪುರದಲ್ಲಿ ಮತ್ತೆ ರೈತರು ಹಾಗೂ ಅರಣ್ಯಾಧಿಕಾರಿಗಳ ಮಧ್ಯೆ ಗಲಾಟೆ ಮುಂದುವರೆದಿದೆ. ಅರಣ್ಯಾಧಿಕಾರಿಗಳು ಹಾಗೂ ರೈತರ ಮಧ್ಯೆ ಗಲಾಟೆ ಉಂಟಾಗಿ ಪರಸ್ಪರ ವಾಗ್ವಾದ ನಡೆದಿದೆ. 2023ರಲ್ಲಿ ಅರಣ್ಯ ಇಲಾಖೆಯವರು ಕೇತಗಾನಹಳ್ಳಿ ಬಳಿ ಇರುವ ಸರ್ವೆ ನಂಬರ್ 91ರಲ್ಲಿನ 105 ಎಕರೆ ಪ್ರದೇಶವು ಅರಣ್ಯ ಇಲಾಖೆಗೆ ಸೇರಿದೆ ಅಂತ ಒತ್ತುವರಿ ತೆರವುಗೊಳಿಸಿ ಸ್ಥಳದಲ್ಲಿ ಅರಣ್ಯ ಇಲಾಖೆಯಿಂದಲೇ ಗಿಡಗಳನ್ನು ನೆಟ್ಟಿದ್ರು. ಆದರೆ ಕಳೆದ ಏಪ್ರಿಲ್ 5ರಂದು ಒತ್ತುವರಿ ತೆರವುಗೊಳಿಸಿದ ಪ್ರದೇಶಕ್ಕೆ ಲಗ್ಗೆ ಇಟ್ಟಿದ್ದಂತಹ ರೈತರು 4 ಟ್ರ್ಯಾಕ್ಟರ್ಗಳಲ್ಲಿ ಜಮೀನಿನಲ್ಲಿ ಉಳುಮೆ ಮಾಡಿದ್ರು. 13 ರೈತರ ವಿರುದ್ಧ ಅರಣ್ಯ ಇಲಾಖೆಯಲ್ಲಿ ಪ್ರಕರಣ ದಾಖಲಿಸಲಾಗಿತ್ತು. ಅರಣ್ಯ ಪ್ರದೇಶಕ್ಕೆ ಲಗ್ಗೆ ಇಟ್ಟಿದ್ದ ಟ್ರ್ಯಾಕ್ಟರ್ಗಳನ್ನು ವಶಕ್ಕೆ ಪಡೆಯಲು ಅಧಿಕಾರಿಗಳು ಮುಂದಾಗಿದ್ರು. ಇನ್ನು ರೊಚ್ಚಿಗೆದ್ದಂತಹ ರೈತರು ಹಾಗೂ ಕೇತಗಾನಹಳ್ಳಿ ಗ್ರಾಮಸ್ಥರು ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿ ಸ್ಥಳದಿಂದ ಅರಣ್ಯಾಧಿಕಾರಿಗಳು ಹೋಗದಂತೆ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಈ ವೇಳೆ ರೈತರು ಹಾಗೂ ಅರಣ್ಯಾಧಿಕಾರಿಗಳ ಮಧ್ಯೆ ವಾಗ್ವಾದ, ನೂಕಾಟ, ತಳ್ಳಾಟ ಉಂಟಾಗಿತ್ತು. ರೈತ ನಾಗರಾಜ್ ಎಂಬುವರು ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದರು. ಇನ್ನು ರೈತರು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದ್ರಿಂದ 1 ಗಂಟೆಗೂ ಹೆಚ್ಚು ಕಾಲ ಮುಳಬಾಗಿಲು ಶ್ರೀನಿವಾಸಪುರ ರಸ್ತೆ ಮಾರ್ಗ ಬಂದ್ ಆಗಿತ್ತು. ಟ್ರಾಕ್ಟರ್ ಹೋಗ್ತಾ ಇದ್ದೀವಿ, ಅದೇ ಎಸ್ ಪಿ ಸಾಹೇಬರು ಬಂದು ನಿಮ್ದೇನೇನು ಡಾಕ್ಯುಮೆಂಟ್ ಕೇಳಿದ್ರು, ಏನೂ ಇಲ್ಲ ಅವ್ರ ಹತ್ರ. ನಮ್ಮ ಡಾಕ್ಯುಮೆಂಟ್ ನೋಡಿದ್ರು, ನಾವು ಅವ್ರು ಸಪೋರ್ಟ್ ಮಾಡ್ತೀವಿ, ನೀವು ಸರ್ ಇವತ್ತು ನೆನ್ನೆ ಅವರು ಕಂಪ್ಲೇಂಟ್ ಕೊಟ್ಟಿದ್ರು, 200 ಜನ ರೈತರು ಬರ್ತಾರಂತೆ ಅದರಲ್ಲಿ ಅಂತ. ನಮಗೆ ಸಬ್ ಇನ್ಸ್ಪೆಕ್ಟರಿಂದ ಡಿವೈಸ್ನಿಂದ ಫೋನ್ ಮಾಡಿ, ಸರ್ ನಾವು ಒಬ್ಬರು ಹೋಗಲ್ಲ, ನಮ್ಮ ಮಳೆ ಬೀಳಬೇಕು, ಸುಳ್ಳದು ಒಬ್ಬರು ಆ ಕಡೆ ಹೋಗಿಲ್ಲ. 250-300 ಜನ 2 ಜಿಲ್ಲೆ ಫಾರೆಸ್ಟ್ ಕರ್ಕೊಂಡು ಮನೆಗಳು ದೂರ ಟ್ರಾಕ್ಟರ್ 3 ಟ್ರಾಕ್ಟರ್ ಇಟ್ಕೊಂಡು ಜನ ಮಾಡಿ ಅದೇ 3 ಟ್ರಾಕ್ಟರ್ ಎತ್ಕೊಂಡು ಹೋಗಿದ್ದಾರೆ. ಆವತ್ತು ಅವರಿಗೆ ಇದಿಲ್ವಾ ಸರ್ ಕೇಳ್ತಾ ಇದ್ರೆ ಏನು ಹೇಳಿಲ್ಲ ಸರ್. ಬಂದಿದ್ದೆ, ಎತ್ಕೊಂಡು ಹೋಗಿದ್ದೆ, ಓಡಿದ್ದೆ, ಇಲ್ಲ ಸರ್. ಹೌದಾ? ಮತ್ತೆ ಬಂದ್ರೆ ಅವ್ರ ಮೇಲೆ ಕೂಡ ಏನು ಅವರು ಹೇಳ್ತಾ ಇದ್ರೆ ಕೂಡ ಅವ್ರ ಮೇಲೆ ಏನು ಮಾಡಿಲ್ಲ ಸರ್. ಎತ್ಕೊಂಡು ಹೋಗಿದೆ ಸರ್. ನಾವು ಮಕ್ಕಳು ಮಾತ್ರ ಇದ್ವಿ ಸರ್. ಕೇಳ್ತಾ ಇದ್ರೆ ನಮ್ಮ ಮೇಲೆ ಏನು ಮಾತಾಡಿಲ್ಲ ಸರ್. ತಳ್ಕೊಂಡು ಬೀಗ ಬಿಟ್ಕೊಂಡು ಹೋಗಿದೆ ಸರ್. ನಮ್ಮ ಮೇಲೆ ಕೈ ಮಾಡ್ಕೊಂಡು
ಇದೆ ಸರ್. ಇದ್ರೆ ಕೂಡ ನಮಗೆ ಅವಾಗ ಕಾನೂನು ಕ್ರಮವಾಗಿ ನಾವು ಆ ಕಡೆ ಹೋಗೇ ಇಲ್ಲ ಸರ್. ನಾವು ಮನೆ ಹತ್ರ ಬಂದು ಯಾಕೆ ಎತ್ಕೊಂಡು ಹೋಗ್ಬೇಕು ಸರ್? ಮೇಡಮ್ ಸರ್ ಅವ್ರು ಗೊತ್ತಿಲ್ಲ. ಅರಣ್ಯ ಇಲಾಖೆ ಅವ್ರು ಸರ್, ಫಾರೆಸ್ಟ್ ಅವ್ರು ಸರ್, ಅರಣ್ಯ ಸರ್ ಮಾಡಿದ್ರ ಹೌದಾ? ಒಟ್ನಲ್ಲಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ರೈತರು ಹಾಗೂ ಅರಣ್ಯ ಇಲಾಖೆಯ ಮಧ್ಯೆ ಒತ್ತುವರಿ ತೆರವು ಕಾರ್ಯಾಚರಣೆ ವಿಚಾರ ತಾರಕಕ್ಕೇರಿದ್ದು ವಾದ ವಿವಾದ, ಜಟಾಪಟಿ, ಗಲಾಟೆಗಳು ಇತ್ತೀಚೆಗೆ ಹೆಚ್ಚಾಗಿದೆ. ಇನ್ನು ಈ ವಿಚಾರ ಯಾವ ಹಂತಕ್ಕೆ ಹೋಗಿ ತಲುಪುತ್ತದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಆಲ್ ಇಂಡಿಯಾ ಬಿಎಸ್ಪಿ ವತಿಯಿಂದ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸಲಾಯಿತು. ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಅಂಗವಾಗಿ ಆಲ್ ಇಂಡಿಯಾ ಬಿಎಸ್ಪಿ ವತಿಯಿಂದ ಅಂಬೇಡ್ಕರ್ ಮತ್ತು ಕಾನ್ಶಿರಾಮ್ ರವರ ಭಾವಚಿತ್ರ ಇಟ್ಟು ಪುಷ್ಪನಮನ ಸಲ್ಲಿಸಲಾಯಿತು. ಆಲ್ ಇಂಡಿಯಾ ಬಿಎಸ್ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಂದಿಗುಂದ ಪಿ ವೆಂಕಟೇಶ್ ಮಾತನಾಡಿ, ನಾವು ಸಮಾಜದಲ್ಲಿ ಎಲ್ಲರಂತೆ ಬದುಕಿ ಬಾಳಬೇಕು ಅಂದರೆ ನಮ್ಮ ಸಮುದಾಯದ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಪೋಷಕರು ನೀಡಬೇಕು. ಆಗ ಮಾತ್ರ ನಮ್ಮ ಹಕ್ಕು ಸೌಲಭ್ಯಗಳನ್ನು ಪಡೆಯಲು ಸಾಧ್ಯ. ಅಂಬೇಡ್ಕರ್ ತೋರಿದ ಹಾದಿಯಲ್ಲಿ ಯುವ ಪೀಳಿಗೆ ನಡೆಯಬೇಕು. ಅವರ ಆದರ್ಶವನ್ನು ಮೈಗೂಡಿಸಿಕೊಳ್ಳಬೇಕು. ಅವರ ಕನಸು ಚಿಂತನೆಗಳನ್ನು ಮನಗಂಡು ಒಳ್ಳೆಯ ದಾರಿಯಲ್ಲಿ ನಡೆಯಬೇಕು. ಅಂಬೇಡ್ಕರ್ ಅವರು ಒಂದು ಸಮುದಾಯದ ನಾಯಕರಲ್ಲ, ಎಲ್ಲ ಸಮುದಾಯಕ್ಕೂ ಸಮಾನತೆಯ ನಾಯಕರೇ. ಅವರ ದೂರದೃಷ್ಟಿ ಅವಿಸ್ಮರಣೀಯ ಅಂತ ತಿಳಿಸಿದರು. ಯಾಕಂದ್ರೆ ನಮ್ಮ ಜನ ಬಡವರು ಬೆಳಗ್ಗೆ ಎಲ್ಲ ಕೆಲಸಕ್ಕೆ ಹೋಗಿರ್ತಾರೆ. ಕೆಲಸಕ್ಕೆ ಹೋಗ್ಬಿಟ್ಟು ಕೂಲಿ ಮಾಡಿಕೊಂಡು ಬಂದು ಸಾಯಂಕಾಲ ಏನಂತ ಕೆಲಸ ಮಾಡಿ ಆಮೇಲೆ ಬಂದು ಇನ್ನೊಂದು ಕೂಲಿಗೆ ಹೋದ ಅವರೆಲ್ಲ ದುಡ್ಡು ಕೊಟ್ಟು ಏನೇನು ರೇಷನ್ ತಗೊಂಡ್ಬಂದು ಅಡುಗೆ ಮಾಡ್ಕೊಂಡು ತಿನ್ನಬೇಕಾದ್ರೆ ನಮಗೆ ನಾನು 11 ಗಂಟೆ 12 ಗಂಟೆ ಟೈಮ್ ಆಗುತ್ತೆ. ಅದಕ್ಕೆ ನಾನು ಇನ್ನೂ ಎದ್ದಿದ್ದೀನಿ. ನಮ್ಮ ಜನ ಮಲದ ಮೇಲೆ ನಾನು ಇದ್ದೇವ್ರು ಅಂತ ಬಾಬಾ ಸಾಹೇಬ್ ಅಂತ ಹೇಳ್ತಾರೆ. ನಾವು ಮಾಡ್ಬೋದು ಅಂತ ಹೇಳ್ತಾರೆ. ನಮ್ಮ ಜನ ಮಲದ ಮೇಲೆ ವಿದ್ಯಾರ್ಥಿ ಅದಕ್ಕೋಸ್ಕರ ಎದ್ದಿದ್ದೀನಿ, ನಮ್ಮ ಜನಕ್ಕೋಸ್ಕರ ಬಾಬಾ ಸಾಹೇಬ್ ಅಂತ ಹೇಳ್ತಾರೆ. ಆವಾಗ ಪತ್ರಿಕೆ ಮಿತ್ರರು ಏನು ಮಾಡೋದ್ರೆ ಅದನ್ನು ಕ್ಲೀನಾಗಿ ಆ ಸಂದರ್ಭದಲ್ಲೇ ಬರ್ತಾರೆ. ಅವರು ನಮಗೆ ಕಣ್ಮುಂದೆ ಏನು ನಮ್ಮನ್ನು ಎಲ್ಲಿ ಬಿಡಬಾರ್ದು ಹೋಗಬಾರ್ದು ಅಂತ ಏನಿತ್ತು, ಏನು ಮೇಲ್ವರ್ಗದ ಪರಿಸ್ಥಿತಿ ಏನಿತ್ತು ಅದನ್ನು ಅವರು ಹಾಗೆಯೇ ಹೋರಾಟ ಮುಖಾಂತರ ಮಾರ್ಗದರ್ಶಿಸಿದ್ದಾರೆ. ಈ ಸಂದರ್ಭದಲ್ಲಿ ಆಲ್ ಇಂಡಿಯಾ ಬಿಎಸ್ಪಿ ರಾಜ್ಯ ಕಾರ್ಯದರ್ಶಿ ನಾಗರಾಜ್, ಜಿಲ್ಲಾ ಉಪಾಧ್ಯಕ್ಷ ನಾಗರಾಜ್, ಕಾರ್ಯದರ್ಶಿ ನರಸಿಂಹಯ್ಯ, ಜಿಲ್ಲಾ ಮಹಿಳಾ ಅಧ್ಯಕ್ಷೆ ರಾಧಮ್ಮ, ತಾಲೂಕು ಅಧ್ಯಕ್ಷ ನಾಗರಾಜ್, ಉಪಾಧ್ಯಕ್ಷ ದೇವರಾಜ್ ಹಾಗೂ ಪಕ್ಷದ ಹಲವು ಮುಖಂಡರು ಹಾಜರಿದ್ದರು. ಅಕ್ಷಯ್ ಬಿ, ಅಮೋಕ್ ಟಿವಿ, ದೇವನಹಳ್ಳಿ. ಚಿಕ್ಕಬಳ್ಳಾಪುರ ತಾಲೂಕು ಯಲುವಳ್ಳಿ ರಮೇಶ್ ಮತ್ತು ಕುಟುಂಬದಿಂದ 11ನೇ ವರ್ಷದ ಸಾಮೂಹಿಕ ಸೀಮಂತ ಸಂಭ್ರಮ ಕಾರ್ಯಕ್ರಮವನ್ನು ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿತ್ತು. ಆದಿಚುಂಚನಗಿರಿ ಚಿಕ್ಕಬಳ್ಳಾಪುರ ಶಾಖಾ ಮಠದ ಕಾರ್ಯದರ್ಶಿ ಶ್ರೀ ಮಂಗಳಾನಂದ ಸ್ವಾಮೀಜಿ ಮಾತನಾಡಿ, ಶ್ರೀಮಠದ ಭಕ್ತರಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಯಾವ ಫಲಾಪೇಕ್ಷೆಯನ್ನು ಬೇಡದೆ ಜಾತಿ ಮತ ಧರ್ಮಗಳನ್ನು ಮೀರಿ ಸಾಮೂಹಿಕ ಸೀಮಂತ ಕಾರ್ಯಕ್ರಮ ನಡೆಸಿಕೊಡುತ್ತಿರುವ ಯಲುವಳ್ಳಿ ರಮೇಶ್ ಕುಟುಂಬದ ಈ ಸಾರ್ಥಕ ಸೇವೆ ಇಡೀ ರಾಜ್ಯಕ್ಕೆ ಮಾದರಿಯಾಗಿದೆ. ಆ ಕಾಲ ಭೈರವೇಶ್ವರನು ಇನ್ನಷ್ಟು ವರ್ಷಗಳ ಕಾಲ ಸೇವೆ ಮುಂದುವರಿಸುವ ಸಾಮರ್ಥ್ಯ ಕರುಣಿಸಲಿ ಅಂತ ಶುಭ ಕೋರಿದರು. ಸ್ವಲ್ಪ ಒಂದಿಷ್ಟು ನೋವಿದೆ ನಮಗೆಲ್ಲ. ನಮ್ಮ ರಮೇಶನ ಇಷ್ಟೆಲ್ಲ ಮಾಡಿದ್ರು ಕೂಡ ಅವ್ರು ಯಾವುದೇ ಒಂದು ಅಧಿಕಾರವನ್ನು ಕೂಡ ಅನುಭವಿಸಿಲ್ಲ, ಅಥವಾ ಯಾವುದೇ ಒಂದು ಯಾವ ಆಸೆ ಆಕಾಂಕ್ಷೆಗಳನ್ನು ಕೂಡ ಇಲ್ಲದೇನೆ ಒಂದು ನಿಸ್ವಾರ್ಥ ಸೇವೆಯನ್ನ ಜನಸೇವೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಇರುವ ಕೂಡ ಒಂದು ಸಂತೋಷಕರ. ಯಾಕಂದ್ರೆ ಅವ್ರಿಗೂ ಕೂಡ ಇವತ್ತು ಆರೋಗ್ಯ ಸ್ವಲ್ಪ ಥ್ರೋಟ್ ಇನ್ಸ್ಪೆಕ್ಷನ್ ತರ ಇದೆ, ಆದ್ರೂ ಕೂಡ ಅವ್ರು ನಿಂತು ಇದೊಂದು ತಾಯಂದಿರ ಕಾರ್ಯಕ್ರಮ. ಯಾಕಂದ್ರೆ ಈ ಮಾತಾಡ್ತಾ ಹೇಳ್ತಾ ಇದ್ರು, ತಾಯಿಯನ್ನ ಭೂಮಿಗೆ ಹೋಲಿಸ್ತೇವೆ ಅಂತ ಹೇಳಿ, ಅದಕ್ಕೆ ಕ್ಷಮೆಯ ದರಿದ್ರಿ ಅಂತ ಹೇಳಿ. ಅಂದ್ರೆ ಈ ಭೂಮಿ ಹೇಗೆ ಎಲ್ಲವನ್ನು ಕೂಡ ನಾವೇನೇ ತೊಂದರೆ ಮಾಡಿದ್ರು ಕೂಡ ಆ ಭೂಮಿ ಹೇಗೆ ನಮ್ಮೆಲ್ಲ ನೋವು ನಾವು ಕೊಡ್ತಕ್ಕಂಥ ಎಲ್ಲ ಕಷ್ಟಗಳನ್ನು ಸಹಿಸಿಕೊಳ್ತಾರೋ, ಹೆಣ್ಣಾಗಿರ್ತಕ್ಕಂಥವ್ರು ತಾಯಿಯಾಗಿರ್ತಕ್ಕಂಥವ್ರು ಕೂಡ ಈ ಸಮಾಜದಲ್ಲಿ ಬರ್ತಕ್ಕಂಥ ಎಲ್ಲ ಕಷ್ಟಗಳನ್ನ ಸಹಿಸಿಕೊಂಡು ಈ ಸಮಾಜಕ್ಕೆ ಒಂದು ಋಣಿಯಾಗಿರ್ತಾಳೆ, ಸಮಾಜ ಸೇವೆಯನ್ನ ಮಾಡ್ತಾ ಇರ್ತಾಳೆ. ಅಂತ ತಾಯಂದರಿಗೆ ಸೇವೆ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಶ್ಲಾಘನೀಯ. ಯಾಕಂದ್ರೆ ಇಂಥ ಸಮಯದಲ್ಲಿ ಮಾತಾಡಿರ್ತಕ್ಕಂಥ ಎಲ್ಲ ತಾಯಂದಿರು ಹೇಳ್ತಾ ಇದ್ರು, ನೀವು ಎಷ್ಟೆಷ್ಟು ಆನಂದವಾಗಿರ್ತೀರಿ, ಎಷ್ಟೆಷ್ಟು ಸಂತೋಷವಾಗಿರ್ತೀರಿ. ಯಲುವಳ್ಳಿ ರಮೇಶ್ ಮಾತನಾಡಿ, 11 ವರ್ಷಗಳ ಹಿಂದೆ ನಮ್ಮ ಸೊಸೆಗೆ ಸೀಮಂತ ನಡೆಸಬೇಕು ಅನ್ನೋ ವಿಚಾರ ಬಂದಾಗ ಮನೆ ಮಂದಿಯೆಲ್ಲ ಅವರೊಟ್ಟಿಗೆ ಇನ್ನಷ್ಟು ಬಡಬಗರ ಮನೆಗಳ ಮಹಿಳೆಯರಿಗೂ ಸೀಮಂತ ನಡೆಸಬೇಕೆಂಬ ಅಭಿಪ್ರಾಯ ಒಟ್ಟಾಗಿ ಮೂಡಿ ಬಂದಿತ್ತು. ಅವತ್ತಿನಿಂದ ಪ್ರತಿ ವರ್ಷ ಸಾಮೂಹಿಕ ಸೀಮಂತ ನಡೆಸಿಕೊಂಡು ಬರ್ತಿದ್ದೇವೆ. ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಮಹಿಳೆಯರಿಗೆ ಕೆಂಪೇಗೌಡ ಆಸ್ಪತ್ರೆಯಲ್ಲಿ ಸಂಪೂರ್ಣ ಉಚಿತವಾಗಿ ಹೆರಿಗೆ ಮಾಡಿಸಿಕೊಡಲು ಸಿದ್ಧವಾಗಿದ್ದೇನೆ ಅಂತ ಭರವಸೆ ನೀಡಿದರು. ನಮ್ಮ ಕುಟುಂಬದಲ್ಲಿ ನನ್ನ ಸೊಸೆಗೆ ಸೀಮಂತ ಮಾಡಬೇಕು ಅಂದ್ಕೊಂಡ ಸಂದರ್ಭದಲ್ಲಿ
ನಾನು ನನ್ನ ಸೊಸೆನ ಕೇಳಿದೆ, ಯಾಕಮ್ಮ ತಾಲೂಕೆಲ್ಲ ಯಾರು ಬಡವರು ಬಗ್ಗರು ಯಾರೇ ಬರಲಿ ಎಲ್ರಿಗೂ ಸೇರಿ ಮಾಡಿಸ್ಬೋದಲ್ಲ ಒಂದು ಚೌಲ್ಟ್ರಿಯಲ್ಲಿ ಅಂದಾಗ ಸಂತೋಷ ಒಪ್ಕೊಂಡ್ರು. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಕಳೆದ 11 ವರ್ಷಗಳಿಂದ ನಾವು ಸತತವಾಗಿ ಈ ಒಂದು ಸಾಮೂಹಿಕ ಸೀಮಂತ ಕಾರ್ಯಕ್ರಮ ಮತ್ತು ಅಲ್ಲಿ ಬಂದಂಥ ಹೆಣ್ಣು ಮಕ್ಕಳಿಗೆ ನಮ್ಮ ಕೆಂಪೇಗೌಡ ಹಾಸ್ಪಿಟ್ಲಿಂದ ಫಿಸಿಯೋಥೆರಪಿ, ವೈದ್ಯಕೀಯ, ಆಮೇಲೆ ಡಯಟಿಸ್ಟು ಅವ್ರಿಗೆಲ್ಲ ಚೆಕಪ್ ಮಾಡಿ ಅವ್ರಿಗೆಲ್ಲ ಸಂಪೂರ್ಣವಾಗಿ ಮಾಹಿತಿಗಳು ಕೊಟ್ಟು ಅವ್ರಿಗೆ ಯಾವ ರೀತಿ ಎಕ್ಸಸೈಸ್ ಮಾಡಬೇಕು, ಏನು ಮಾಡಬೇಕು, ಯಾವ ತಿಂಗಳಲ್ಲಿ ಹೆಂಗೆ ನಡ್ಕೋಬೇಕು, ಎಷ್ಟು ವಾಕ್ ಮಾಡಬೇಕು ಅನ್ನೋ ಸಲಹೆಗಳು ಭಾಳ ಇಂಪಾರ್ಟೆಂಟು. ಅದನ್ನು ವಿಶೇಷವಾಗಿ ನಮ್ಮ ಹಾಸ್ಪಿಟ್ಲಿಂದ 20 ಜನರ ವೈದ್ಯಕೀಯ ತಂಡ ಆಗಮಿಸಿ ಇವತ್ತು ಭಾಳಷ್ಟು ಚೆನ್ನಾಗಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಸುಮಾರು 400ಕ್ಕಿಂತ ಹೆಚ್ಚಿನ ಸೀಮಂತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಎಲ್ಲ ಮಹಿಳೆಯರಿಗೂ ಅರಿಶಿನ ಕುಂಕುಮ ನೀಡಿ 9 ಜನ ಕನ್ಯಾಮಣಿಗಳಿಂದ ಒಡಿಲು ತುಂಬಿಸುವ ಕಾರ್ಯ ನಡೆಯಿತು. ಈ ವೇಳೆ ಯಲುವಳ್ಳಿ ರಮೇಶ್ ಕುಟುಂಬ ಮತ್ತು ಅಭಿಮಾನಿಗಳು ಭಾಗವಹಿಸಿದ್ರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. 2025-30ನೇ ಸಾಲಿನ ಅವಧಿಗೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆ ಶಾಂತಿಯುತವಾಗಿ ಪೂರ್ಣಗೊಂಡಿತು. ಚಿಕ್ಕಬಳ್ಳಾಪುರ ಪ್ರತಿನಿಧಿಯಾಗಿ ಸ್ಪರ್ಧೆ ಮಾಡಿದ ಪಿಆರ್ ಪ್ರಕಾಶ್ ಅತ್ಯಧಿಕ ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ. ಬ್ರಾಹ್ಮಣ ಮಹಾಸಭಾ ಚಿಕ್ಕಬಳ್ಳಾಪುರ ಪ್ರತಿನಿಧಿಯಾಗಿ ಪಿಆರ್ ಪ್ರಕಾಶ್ ಅತ್ಯಧಿಕ ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಪಿಆರ್ ಪ್ರಕಾಶ್ 891 ಮತವನ್ನ ಗಳಿಸಿದರೆ ಪ್ರತಿಸ್ಪರ್ಧಿ ಅಭ್ಯರ್ಥಿ ನಾಗೇಶ್ 389 ಮತವನ್ನ ಪಡೆದಿದ್ದಾರೆ. ನಿರೀಕ್ಷೆಯಂತೆ ಪ್ರಕಾಶ್ ಅತ್ಯಧಿಕ ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ. ಚುನಾವಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಶಮ್ಸ್ ತಬ್ರೇಜ್ ಫಲಿತಾಂಶವನ್ನು ಘೋಷಿಸ್ತಾ ಇದ್ದಂತೆ ಪ್ರಕಾಶ್ ಅವರನ್ನ ಹೆಗಲ ಮೇಲೆ ಹೊತ್ತು ಹೂವನ್ನ ಚೆಲ್ಲಿ ಸಿಹಿ ತಿನ್ನಿಸಿ ಶುಭ ಕೋರಿದ್ರು. ದಿವಸನೂ ಇತ್ತು. ಇವತ್ತು ಚುನಾವಣೆ ನಡೆದು ಈಗ ತಾನೇ ಮತ ಎಣಿಕೆನೂ ಆಗಿದೆ. ಮೊದಲನೇದಾಗಿ ಈ ಒಂದು ಗೆಲುವಿಗೆ ಶ್ರಮಿಸಿದ ಪ್ರತಿಯೊಬ್ಬರಿಗೂ ಹೆಸರುಗಳನ್ನ ನಂತರ ಹೇಳ್ತೀನಿ. ಪ್ರತಿಯೊಬ್ಬರಿಗೂ ಅಂದರೆ ನಮ್ಮ ಜಿಲ್ಲಾ ಮಟ್ಟದಿಂದ ಅಧ್ಯಕ್ಷರಿಂದ ಹಿಡಿದು ನಮ್ಮ ಒಂದು ತಾಲೂಕು ಮಟ್ಟ, ಹಳ್ಳಿ ಮಟ್ಟದಲ್ಲೂ ಹೋಗ್ಬಿಟ್ಟು ಪ್ರತಿ ಮನೆಗೂ ಪಾಂಪ್ಲೆಟ್ ಕೊಟ್ಟು ಇವ್ರಿಗೆ ಮತ ಹಾಕಿ ಅಂತ ಹೇಳಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಇದ್ದಾರೆ ಇವತ್ತಿನ ದಿವಸದಲ್ಲಿ. ಅವರಿಗೆ ಮೊದಲನೇ ಕೃತಜ್ಞತೆ ಸಲ್ಲಿಸ್ತೀನಿ. ಯಾಕೆಂದರೆ ಎಲ್ಲ ಕಡೆನೂ ನಮ್ಮ ಜಿಲ್ಲಾ ಕಮಿಟಿ ಹೋಗೋದಕ್ಕೆ ಸಾಧ್ಯ ಆಗಲ್ಲ ಅಂತಕ್ಕಂಥದ್ದು ಎಲ್ಲ ಗೊತ್ತಿದೆ. ಎಷ್ಟೋ ಜನ ಬಂದಿಲ್ಲ ಅಂದ್ಕೊಂಡಿರತಕ್ಕಂತೆ ಕನ್ವಿನ್ಸ್ ಮಾಡಿ ಎಲ್ರಿಗೂ ಅವ್ರವ್ರ ಮನೆಗಳಿಗೆ ಹೋಗಿ ಓಟ್ ಹಾಕಬೇಕು ಅಂತ ಹೇಳಿರ್ತಕ್ಕಂಥ ಘಟನೆಗಳು ನಾವು ನೋಡಿದ್ದೀವಿ, ಎಲ್ಲರೂ ನೋಡಿದ್ದೀರಾ. ಅಂಥ ಪ್ರತಿಯೊಬ್ಬ ವಿಪ್ರರಿಗೂ ಮಾತೆಯರಿಗೂ ಎಲ್ರಿಗೂ ನಾವು ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ಜೊತೆಗೆ ನಮ್ಮ ಜಿಲ್ಲಾಧ್ಯಕ್ಷರಾದ ನಾಗಣ್ಣವರ ತಂಡ ನಾವೆಲ್ಲ ಅವರ ಮಾರ್ಗದರ್ಶನದಲ್ಲಿ ನಾವು ಈಗಾಗಲೇ ಸುಮಾರು 3 ವರ್ಷದಿಂದ ಜಿಲ್ಲಾ ಘಟಕಕ್ಕೆ ಸಾಧ್ಯವಾದಷ್ಟು ಎಲ್ಲ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದೀವಿ. ಮೊದಲನೇದಾಗಿ ಪ್ರತಿ ತಾಲೂಕಿನ ಸಂಘಟನೆ ಅಂತ ಪ್ರಾರಂಭ ಮಾಡಿದ್ವಿ. ನಮ್ಮ ಸಂಘಟನೆ ಪ್ರಾರಂಭ ಆದ ನಂತರ ಸಾಧ್ಯವಾದಷ್ಟು ಸದಸ್ಯತ್ವನ ಮಾಡಿಸಿದ್ದಾರೆ ಪ್ರತಿಯೊಂದು ತಾಲೂಕಲ್ಲೂ. ಮುಂಚೆ ಬರೀ 700ರಿಂದ 800 ಮಾತ್ರ ಇಡೀ ಜಿಲ್ಲೆಯಲ್ಲಿತ್ತು. ಇಡೀ ಜಿಲ್ಲೆಯಲ್ಲಿ ಅಷ್ಟು ಜನ ಬರೀ ನಮ್ಮ ಮೆಂಬರ್ಸ್ ಇದ್ದರು. ಇವತ್ತಿನ ದಿವಸ 2200 ಜನ ಇದ್ದಾರೆ. ಅದರಲ್ಲಿ ಎಲಿಜಿಬಲ್. ಈ ವೇಳೆ ಬ್ರಾಹ್ಮಣ ಸಂಘ ಜಿಲ್ಲಾಧ್ಯಕ್ಷ ನಾಗಭೂಷಣ್ ರಾವ್, ಉಪಾಧ್ಯಕ್ಷ ಕೆಪಿ ನವಮೋಹನ್, ಕಾರ್ಯದರ್ಶಿ ರಮೇಶ್, ಖಜಾಂಚಿ ರಾಘವೇಂದ್ರ ರಾವ್, ಸುನಿಲ್ ಸೇರಿದಂತೆ ಇತರೆ ಮುಖಂಡರು ಗೆಲುವು ಸಾಧಿಸಿದ ಪ್ರಕಾಶ್ ಅವರನ್ನ ಅಭಿನಂದಿಸಿದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದೆಷ್ಟು ಇವರೆಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.